ಸಹಜ ಹೆರಿಗೆ ಮಾಡಿಸುವ ಮೂಲಕ ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಆಶಾಕಿರಣವಾಗಿರುವ ವಿಜಯಪುರದ ಜಿಲ್ಲಾಸ್ಪತ್ರೆಯು ರಾಜ್ಯದಲ್ಲೇ ಎರಡನೇ ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆಗಳು ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ವಿಜಯಪುರ ಜಿಲ್ಲಾಸ್ಪತ್ರೆಯು ಸಹಜ ಹೆರಿಗೆಗೆ ಆದ್ಯತೆ ನೀಡುತ್ತಿದೆ. ಅತ್ಯುತ್ತಮ ಸೇವೆ ಮತ್ತು ವೈದ್ಯರ ಮೇಲಿನ ಅಪಾರ ವಿಶ್ವಾಸದಿಂದಾಗಿ ಆಸ್ಪತ್ರೆಯಲ್ಲಿ ಒಟ್ಟಾರೆ ಶೇಕಡಾ 65ಕ್ಕೂ ಹೆಚ್ಚು ಸಹಜ ಹೆರಿಗೆಗಳಾಗಿವೆ. ತಾಯಿ ಅಥವಾ ಮಗುವಿನ ಜೀವಕ್ಕೆ ಅಪಾಯದಂತಹ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರವೇ ಶಸ್ತ್ರಚಿಕಿತ್ಸೆಯ ಮೂಲಕ ಹೆರಿಗೆ ಮಾಡಲಾಗುತ್ತದೆ. ಆಸ್ಪತ್ರೆಯಲ್ಲಿ ಅತ್ಯಂತ ಕಾಳಜಿಯಿಂದ ದಿನಕ್ಕೆ ಸರಾಸರಿ 25ರಿಂದ 30 ಹೆರಿಗೆಗಳು ನಡೆಯುತ್ತವೆ. ಆಸ್ಪತ್ರೆಯಲ್ಲಿ 2026 ಜನವರಿಯಿಂದ ಮೇ ಅಂತ್ಯದವರೆಗೆ 1825 ಸಹಜ ಹೆರಿಗೆಗಳಾಗಿವೆ. ಗರ್ಭಿಣಿಯರಿಗೆ ಯಾವುದೇ ಕೊರತೆಯಾಗದಂತೆ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 24 ಗಂಟೆ ಕಾಲ ತುರ್ತು ಪ್ರಸೂತಿ ಸೇವೆ, ಅನುಭವಿ ಸ್ತ್ರೀರೋಗ, ಅರವಳಿಕೆ ಹಾಗೂ ನವಜಾತ ಶಿಶು ತಜ್ಞರ ಸತತ ಮೇಲ್ವಿಚಾರಣೆ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಹುಟ್ಟಿದ ಮಗುವಿಗೆ ತಕ್ಷಣದ ಹೈಟೆಕ್ ಆರೈಕೆ, ಪೌಷ್ಟಿಕ ಆಹಾರದ ಕುರಿತು ಅರಿವು, ರಕ್ತಹೀನತೆ ನಿಯಂತ್ರಣದ ಜೊತೆಗೆ ಗರ್ಭಿಣಿಯರಿಗೆ ಮಾನಸಿಕ ಧೈರ್ಯ ತುಂಬಲಾಗುತ್ತದೆ. ತಾಯಿ ಮತ್ತು ಮಕ್ಕಳ ಈ ಆಸ್ಪತ್ರೆಯು ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಬಾಗಲಕೋಟೆ ಮತ್ತು ಬೆಳಗಾವಿ, ಕಲಬುರಗಿ, ಯಾದಗಿರಿ ಸೇರಿದಂತೆ ನೆರೆಯ ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರ ರಾಜ್ಯಕ್ಕೂ ಭರವಸೆಯ ಬೆಳಕಾಗಿದೆ. ದೂರದರ್ಶನದೊಂದಿಗೆ ಬಾಣಂತಿ ಸೌಂದರ್ಯ ಬಿರಾದಾರ ಹೆರಿಗೆಗೆಂದು ಈ ಆಸ್ಪತ್ರೆಗೆ ಬಂದಿದ್ದು ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಸಹಜ ಹೆರಿಗೆ ಆಗುವ ರೀತಿ ಮಾಡುತ್ತಾರೆ. ಆಸ್ಪತ್ರೆಯಲ್ಲಿ ಎಲ್ಲಾ ವ್ಯವಸ್ಥೆ ಚೆನ್ನಾಗಿದ್ದು ಮಗು ಮತ್ತು ಬಾಣಂತಿಯರಿಗೆ ನಿರಂತರ ಆರೈಕೆ ಮಾಡಲಾಗುತ್ತದೆ. ನನ್ನದು 2ನೇ ಹೆರಿಗೆಯಾಗಿದ್ದು 2 ಸಹಜ ಹೆರಿಗೆಯಾಗಿದೆ ಎಂದರು. ಎಲ್ಲ ಚಲೋ ಇದೆ. ಎರಡನೇದಾಗಿದೆ, 2 ನಾರ್ಮಲೇ ಆಗ್ಯಾವ. ಎರಡನೇದು 2 ಇಲ್ಲೇ ಆಗ್ಯಾವ. ನನಗ್ರಿ ಜಾಳ ಕೊಟ್ಟಾರ್ರಿ. ತಿಕ್ಕೊಂಡಿ ಜಾಳ ಆಳತೈತ್ರಿ. ಮಹಿಳೆ ಪೀರ್ಮಾ ಅಬೂಬಕರ್ ಶೇಖ್ ತಂಗಿಯ ಹೆರಿಗೆಗಾಗಿ ಈ ಆಸ್ಪತ್ರೆಗೆ ಬಂದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲಾ ವ್ಯವಸ್ಥೆಗಳಿವೆ. ತಾಯಿ ಮತ್ತು ಮಗುವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಕಡೆ ಇಲ್ಲಿ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಾರಿ. ಮಗುವಿನ ತಾಯಿನೂ ಚಲೋ ಐತ್ರಿ, ಮಗುನು ಆರಾಮೈತ್ರಿ, ಎಲ್ಲ ಚಲೋ ನೋಡ್ತಾರಿ ಇಲ್ಲಿ. ಹ್ಞೂ ರೀ, ನಾರ್ಮಲ್ ಆಗ್ಯಾವ್ರಿ. ಎಲ್ಲ ಜಾಸ್ತಿ ನಾರ್ಮಲ್ ಆಗ್ಯಾವ್ರಿ. ಸಿಜರ್ ಭಾಳ ಆಗಿಲ್ರಿ, ಎಲ್ಲ ನಾರ್ಮಲ್ ಆಗ್ಯಾವ್ರಿ. ಮಹಿಳೆ ಜ್ಯೋತಿ ಬಿರಾದಾರ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹಜ ಹೆರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದರು. ಎಲ್ಲ ತಿಳಿಸಿ ಹೇಳ್ತಾರಿ, ಅವರು ನಾರ್ಮಲ್ ಆತೈತ್ರಿ, ಭಾಳ ತ್ರಾಸ ಆಗಲ್ಲ ಎಲ್ಲ ಹೇಳ್ತಾರ್ರಿ. ಇಂತ ಪೇಷಂಟ್ ಆಟ ಇದು ಮಾಡಲ್ರಿ, ಹಿಂದಿನ ಹೇಳೋಣ ಚಲೋ ಮಾಡ್ತಾರಿ ಡೆಲಿವರಿ. ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಶಿವಾನಂದ ಮಾಸ್ತಿಹೊಳಿ ಜಿಲ್ಲಾಸ್ಪತ್ರೆಯಲ್ಲಿ ಸಹಜ ಹೆರಿಗೆಗೆ ಹೆಚ್ಚಿನ ಒತ್ತು ನೀಡುತ್ತೇವೆ. ಹಾಗಾಗಿ ಇಲ್ಲಿಗೆ ನೆರೆಯ ಹಲವು ಜಿಲ್ಲೆಗಳು ಸೇರಿದಂತೆ ಮಹಾರಾಷ್ಟ್ರದಿಂದಲೂ ಹೆರಿಗೆಗೆ ಬರುತ್ತಾರೆ. 150 ಹಾಸಿಗೆಗಳ ಈ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಚಿಕಿತ್ಸೆ ಘಟಕ, ತಾಯಿಯ ಹಾಲಿನ ಕೇಂದ್ರವಿದ್ದು ನವಜಾತ ಶಿಶು ಮರಣ ಪ್ರಮಾಣ ಸಹ ಕಡಿಮೆ ಇದೆ ಎಂದು ತಿಳಿಸಿದರು. ತೊಂದರೆಗಳಾದ್ರೆ ಇಮಿಡಿಯೇಟ್ಲಿ ಅದು ಗೊತ್ತಾಗುವಂತ ಸ್ಥಿತಿ ಇರುತ್ತದೆ. ಅವಾಗ ಸಿಜರಿನ್ ಮಾಡಬೇಕು ಅಥವಾ ನಾರ್ಮಲ್ ಹೆರಿಗೆ ಮಾಡಬೇಕು ಗೊತ್ತಾಗುವಂಥ ಒಂದು ಕರ್ನಾಟಕ ಸರ್ಕಾರದ ಯೋಜನೆ ಅತ್ಯುತ್ತಮವಾಗಿ ನಾವು ಅಳವಡಿಸ್ಕೊಂಡ್ವಿ. ಅದ್ರ ಜೊತೆ ನಮ್ಮ ಅದಕ್ಕೆ ಸೇರಿಕೊಂಡೇ 24 ಬೆಡ್ದು ನಮ್ಮದು SNC ಇದೆ, ಅಂದರೆ ನವಜಾತ ಶಿಶು ಕೇಂದ್ರ ಇದೆ, ಅಲ್ಲಿ ತುರ್ತು ಚಿಕಿತ್ಸಾ ಕೇಂದ್ರ ಇದೆ. ಇಲ್ಲಿ ಕೂಡ ಭಾಳ ಒಂದು ಯಾವತ್ತೂ ನಮ್ಮ ಆಸ್ಪತ್ರೆ ಏನಂತೀವಿ ಬೆಡ್ ಆಕ್ಯುಪೆನ್ಸಿ ರೇಟ್ more than 95% ಇರ್ತದೆ.